ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಚನೂರ ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಬೈರೇಶ್ವರನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದು ಭಕ್ತರು ಇಲ್ಲಿ ಬೈರೇಶ್ವರನ ಆಶೀರ್ವಾದ ಪಡೆದು ಸಿಡಿಲು ಬಡಿದ ಬಾವಿಯಲ್ಲಿ ನೀರು ತುಂಬಿಕೊಂಡು ಮನೆಗೆ ಹೋದರೆ, ಮನೆಯಲ್ಲಿ ನೀರನ್ನು ಸಿಂಪಡಿಸಿದರೆ ಹಾವು ಚೇಳು ಬರುವುದಿಲ್ಲ ಮತ್ತು ಮಾನಸಿಕ ರೋಗ ಈ ನೀರಿನಿಂದ ಸ್ನಾನ ಮಾಡಿದರೆ ಆ ರೋಗ ನಿವಾರಣೆಯಾಗುತ್ತದೆ. ಬೈರೇಶ್ವರನ ಆಶೀರ್ವಾದ ನೀರಿನಲ್ಲಿರುತ್ತದೆ. ಆ ದೇವಸ್ಥಾನಕ್ಕೆ ನಂಬಿಕೆ ಇಟ್ಟು ಬಂದರೆ ಈ ನೀರಿನಿಂದ ನೀವು ಪರಿಹಾರ ಪಡೆದುಕೊಳ್ಳಬಹುದು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎಂ ಸುದ್ದಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮ 2 ಕಿಲೋಮೀಟರ್ ಅಂತರದಲ್ಲಿರುವ ಗುಡ್ಡ, ಅಲ್ಲಿ ಕಾಲಭೈರವನ ದೇವಸ್ಥಾನವಿದ್ದು, ಆ ದೇವಸ್ಥಾನದ ಈ ಕಾಲಭೈರವನ ದೇವಸ್ಥಾನ ಕಾಣ್ತದಲ್ಲ, ಇದು ಕಾಲಭೈರವನ ದೇವಸ್ಥಾನ. ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲ ಅನುಕೂಲವಾಗೋದ್ರಿಂದ ಪ್ರತಿ ರವಿವಾರ ಮತ್ತು ಸೋಮವಾರ ಭಾಳ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿದ್ದ ನಂಬಿಕೆಗಳನ್ನು ಬೇಡುತ್ತಾ ಜನರು ಅವರ ನೆರವೇರಿಸುವಂಥ ಆಸೆಗಳನ್ನು ನೆರವೇರಿಸುವಂಥ ಈ ದೇವಸ್ಥಾನವಾಗಿದ್ದು, ಮತ್ತು ಈ ದೇವಸ್ಥಾನದ ಮುಂದೆ ಬಲಭಾಗಡೆ ಬಾವಿ, ಸಿಡಿಲು ಬಡಿದ ಬಾವಿ ಅಂತೆ. ಆ ಬಾವಿ ಒಳಗಿನ ನೀರು ಅವರು ತೆಗೆದು, ಇದೇ ಆ ಸಿಡಿಲು ಬಡಿದ ಬಾವಿ. ಈ ಬಾವಿಯಲ್ಲಿ ನೀರು ತುಂಬಿಕೊಂಡು ಬಂದಂಥ ಭಕ್ತರು ತಮ್ಮ ಮನೆಯಲ್ಲಿ ಆ ನೀರನ್ನು ತುಂಬಿಕೊಂಡಂಥ ನೀರು ಮನೆಯಲ್ಲಿ ಸಿಂಪಡಿಸಿದರೆ ಹಾವು ಮತ್ತು ಚೇಳು ಹಾಗೂ ಇನ್ನಿತರ ಮಾನಸಿಕ ರೋಗಗಳು ಹಾಗೂ ಆ ರೋಗಗಳಿಂದ ಮುಕ್ತರಾಗುತ್ತಾರೆ. ಈ ನೀರಿನಿಂದ ಅಂಥ ವಿಶೇಷತೆ ಆ ಕಾಲಭೈರವನ ಆಶೀರ್ವಾದ ಬಹಳ ಇರುತ್ತದೆ. ಹೀಗಾಗಿ ಇಲ್ಲಿದ್ದ ಈ ಕಾಲಭೈರವನ ದೇವಸ್ಥಾನ, ಈ ಗುಡ್ಡದಲ್ಲಿ ನೆಲೆಸಿರುವಂಥ ಈ ಕಾಲಭೈರವನ ದೇವಸ್ಥಾನ ವರ್ಷಕ್ಕೊಮ್ಮೆ ಜಾತ್ರಾ ವಿಶೇಷವಾಗುತ್ತದೆ. ಹಾಗೂ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲ ನೋವುಗಳನ್ನು ಸಂಕಟಗಳನ್ನು ಬಂದರೂ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ಮಾಯವಾಗುತ್ತದೆ. ಇಲ್ಲಿ ಇನ್ನೊಂದು ವಿಶೇಷವಾದ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಇದೇ ಆ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಬಹಳ ವರ್ಷದಿಂದ ಐತಿಹಾಸಿಕವುಳ್ಳವಂಥ ಈ ಮಲ್ಲಿಕಾರ್ಜುನ ದೇವಸ್ಥಾನ. ಇಲ್ಲಿ ಈಶ್ವರಲಿಂಗ ಮತ್ತು ಬಸವಣ್ಣನ ನೋಡ್ರಿ, ನಾಗಪ್ಪನ ವಿಶೇಷನು ಅದಾನ, ಈಶ್ವರಲಿಂಗ, ಬಸವಣ್ಣಪ್ಪ. ಈ ಮಲ್ಲಿಕಾರ್ಜುನ ದೇವಸ್ಥಾನ ಬಹಳ ವಿಶೇಷವಾಗಿ ಈ ಗುಡ್ಡ ಅತ್ಯಂತ ಮಳೆಗಾಲದಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿರುವ ಈ ದೇವಸ್ಥಾನ ಕಾಲಭೈರವನ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ವಿಶೇಷವಾಗಿದ್ದರಿಂದ ಎಲ್ಲ ದೇವಸ್ಥಾನಕ್ಕಿಂತಲೂ ಈ ದೇವಸ್ಥಾನ ಭಾಳ ಅತ್ಯುತ್ತಮ. ಬಾಗಲಕೋಟೆ ಜಿಲ್ಲೆಯೇ ಒಂದು ವಿಶೇಷವಾದ ಈ ಕಾಲಭೈರವನ ದೇವಸ್ಥಾನ. ಇದು ಮೊದಲೇನದೇ ಆಗಿದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಕುಂಚನೂರು ಗ್ರಾಮ. ಕಾಲಭೈರವನ ಗುಡಿಯಲ್ಲಿ ಎಲ್ಲ ಜನರನ್ನು ಬಂದು ಇಲ್ಲಿ ದೇವಸ್ಥಾನಕ್ಕೆ ಗುಡಿಗೆ ಬಂದು ನಮಸ್ಕಾರ. ಕಾಲಭೈರವನ ದೇವಸ್ಥಾನ ಗುಡಿಯಲ್ಲಿ ಬಂದು ಎಲ್ಲ ಭಕ್ತರನ್ನು ತಂದು ಬಂದು ಇಲ್ಲಿ ಬೇಡಿಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲ ಜನರನ್ನು ಬಂದು ಹೋಗಿ ಇಲ್ಲಿ ಸ್ಥಾನ, ನೀರು ದೇವಸ್ಥಾನದ ಗುಡಿ ಇದೆ, ಬಾಯಿ ಇದೆ, ಸಿಡ್ಡು ಬಡಿದ ಬಾಯಿ. ಬಂದು ಎಲ್ಲರೂ ಜನರು ಭಾಳ ಬರುತ್ತಾರೆ. ಸೋಮವಾರ ರವಿವಾರ ಬರಬೇಕು. ಎಲ್ಲ ನಿಮ್ಮ ಪಾಪ ಪರಿವಾರ ಎಲ್ಲ ಕುಲ ಆಗುತ್ತದೆ. ಪರಸ್ಥಳದಿಂದ ಮಂದಿ ಭಾಳ ದೂರಿಂದ ಬರುತ್ತಾರೆ. ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ನಾಗ ಒಂದೇ ಗುಡಿ ಇರುತ್ತದೆ. ಎಲ್ಲ ಜನರಿಗೆ ನಮಸ್ಕಾರಗಳು. ಕುಂಚನೂರ ಗ್ರಾಮದ ಕಾಲಭೈರವ ದೇವಸ್ಥಾನದ ಗುಡಿ
ಊರಿಂದ ಬರುತ್ತಾರೆ. ಇಲ್ಲಿ ಸಿಡ್ಲುಗಳು ಬಾವಿ ಇರುತ್ತದೆ ಮತ್ತು ಬಂದ ಅಲ್ಲಿ ನೀರನ್ನು ಓದು ಮನೆಗಳನ್ನು ಸಿಡಿಸಿ ಮಾನಸಿಕ ಇಂಥವಂಥವ್ರು ತ್ರಾಸವಿದ್ದವರು ಎಲ್ಲರೂ ಬಂದು ನೀರು ಒಯ್ತಾರೆ. ಅದು ಭಾಳ ದಿವಸದ ಆ ಕಾಲಕ್ಕಿಂತ ಶತಮಾನದಿಂದ ಇರುತ್ತದೆ ಈ ಗುಡಿ. ಮತ್ತು ಇಲ್ಲಿ ಎಲ್ಲ ಮಂದಿ ಜನರನ್ನು ಭಾಳ ಬರುತ್ತಾರೆ. ಮತ್ತು ಇಲ್ಲಿ ಎಷ್ಟು ನಾವು ದುಡ್ಕೋತೀವಿ ಅಷ್ಟು ಫಲ ಕೊಡ್ತಾವೆ. ಬಂದು ಇಲ್ಲಿ ಕುಂಚನೂರು ಗ್ರಾಮದಿಂದ ಇಲ್ಲಿ ಬರಬೇಕು. ಮತ್ತು ಇಲ್ಲಿ ರಾಮೇಶ್ವರದ ಮಲ್ಲಿಕಾರ್ಜುನದ ಗುಡಿ ಸ್ಥಾನ ಎಲ್ಲ ಜನರು ಮಂದಿ ಬರುತ್ತಾರೆ.